ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಉದ್ಯೋಗದಲ್ಲಿ ಬಡ್ತಿ ಹೊಂದಲು ಮತ್ತು ಪ್ರಗತಿ ಸಾಧಿಸಲು ನಾವು ಏನು ಮಾಡಿದರೆ ಒಳ್ಳೆಯದು, ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಥರದ ವಿಡಿಯೋ ನಿಮಗೆ ಏನು ಉಪಯುಕ್ತವಾಗುವಂಥ ವಿಡಿಯೋ ಬರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸಡಲ್ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ತಾ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಸ್ವಲ್ಪ ಸಮಯ ಆಚೆ ಈಚೆ ಆಗ್ಬೋದು. ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಕೆಲವರು ಏನು ಮಾಡ್ತಾರೆ, ಪ್ರತಿ ಸಲನೂ ಹೇಳ್ತೇನೆ, ಡೇಟ್ ಆಫ್ ಬರ್ತನ್ನು ಮಾತ್ರ ಹಾಕಬೇಡಿ, ನಿಮ್ಮ ಒಂದು ಏನು ಸಮಸ್ಯೆ ಇದೆ ಪ್ರೆಸೆಂಟ್ ಅದನ್ನು ಹಾಕಿ. ಖಂಡಿತವಾಗ್ಲೂ ಅದಕ್ಕೆ ಉತ್ತರಿಸೋಕ್ಕೆ ಸಾಧ್ಯ ಆಗುತ್ತೆ. ಬರೀ ಡೇಟ್ ಆಫ್ ಬರ್ತನ್ನು ಹಾಕಿ ಮಾಡಿದರೆ ನನಗೆ ಏನು ಅಂತ ಗೊತ್ತಾಗೋದಿಲ್ಲ, ಏನು ನಿಮಗೆ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಏನಾದರೂ ಅಟ್ಲೀಸ್ಟ್ ಒಂದು ಲೈನ್ ಅಥವಾ 2 ಲೈನಲ್ಲಾದರೂ ನಿಮ್ಮ ಸಮಸ್ಯೆನ ಬರೆದು ಕಳಿಸಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಾವು ಎಷ್ಟೇ ಕೆಲಸ ಮಾಡಿದರೂ ಉದ್ಯೋಗದಲ್ಲಿ ಬಡ್ತಿ ಹೊಂದಲು ಅಥವಾ ಪ್ರಗತಿ ಹೊಂದಲು ಸಾಧ್ಯ ಆಗುವುದಿಲ್ಲ. ಇದಕ್ಕೆ ಕಾರಣವನ್ನು ಹುಡುಕಿಕೊಂಡೇ ಸಮಯ ವ್ಯರ್ಥ ಮಾಡುತ್ತೇವೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಗತಿ ಸಾಧಿಸಲು ಏನು ಮಾಡಬೇಕು? ಹಲವರಿಗೆ ಹೊಸ ಕೆಲಸ ಸಿಗುವುದು ಕಷ್ಟವಾದರೆ, ಇನ್ನು ಕೆಲವರಿಗೆ ಉದ್ಯೋಗ ಇದ್ದರೂ ಬಹುಕಾಲ ಬಡ್ತಿ ಸಿಗದೆ ಮಾಡಿದ ಕೆಲಸವನ್ನೇ ಮಾಡುತ್ತಲೇ ಇರುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ದುಡಿಯುವ ಜನರು ಆರ್ಥಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಕೂಡ ತುಂಬಾ ಎದುರಿಸಬೇಕಾಗುತ್ತೆ. ಇದು ಅವರ ಉದ್ಯೋಗ ಅಥವಾ ವೃತ್ತಿ ಜೀವನದ ಮೇಲೆ ಮಾತ್ರವಲ್ಲ, ಕೌಟುಂಬಿಕ ಜೀವನದ ಮೇಲೂ ಕೆಟ್ಟ ಪ್ರಭಾವ ಬೀರುವಂಥದ್ದು. ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಪ್ರಗತಿಯನ್ನು ಸಾಧಿಸಲು ಬಯಸಿದರೆ ನಾವು ಏನು ಕೆಲಸ ಮಾಡಬೇಕು? ಹಸುಗಳಿಗೆ ಆಹಾರ ನೀಡಿ. ನೀವು ಹುಟ್ಟಿದ ದಿನಾಂಕದಂದು ಹಸುವಿಗೆ ಸಿಹಿ ಬ್ರೆಡ್ ತಿನ್ನಿಸಿ. ನೀವು ಯಾವುದೇ ತಿಂಗಳಿನಲ್ಲಿ ಈ ಪರಿಹಾರವನ್ನು ಮಾಡಬಹುದು, ಆದರೆ ದಿನಾಂಕವು ನಿಮ್ಮ ಜನ್ಮ ದಿನಾಂಕವಾಗಿರಬೇಕು. ಇದು ಕೆಲಸದಲ್ಲಿನ ಆದಷ್ಟು ಅಡೆತಡೆಗಳನ್ನು ಸಹ ತುಂಬಾ ದೂರ ಮಾಡುತ್ತೆ. ನವಗ್ರಹ ಅಭಿಷೇಕ ಮಾಡಿಸಿ. ಉದ್ಯೋಗದಲ್ಲಿ ಬಡ್ತಿ ಸಿಗದೇ ಹೋಗಿದ್ದರೆ ದೇವಸ್ಥಾನದಲ್ಲಿ ಅರ್ಚಕರಿಂದ ನವಗ್ರಹ ಅಭಿಷೇಕ ಮಾಡಿಸಿದರೆ ತುಂಬಾ ಒಳ್ಳೆಯದು. ಇದರೊಂದಿಗೆ ಜಾತಕದಲ್ಲಿ ಏನಾದರೂ ರಾಹು, ಕೇತು ಅಥವಾ ಇತರ ಗ್ರಹಗಳ ದೋಷಗಳು ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ ಮತ್ತು ಕೆಲಸದಲ್ಲಿ ಯಶಸ್ಸು ಸಿಗುವಂಥದ್ದು. ಯಾವತ್ತು ಗ್ರಹಗಳ ಒಂದು ದೋಷ ಅಥವಾ ರಾಹು ಕೇತುವಿನ ಏನಾದರೂ ಇದ್ದರೆ ಅಥವಾ ಶನಿ ಪ್ರಭಾವ, ಶನಿ ದೇಶ ಇದ್ದಾಗಲೂ ಕೂಡ ಕೆಲಸದಲ್ಲಿ ಅಡೆತಡೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರುವುದು. ನನಗೆ ಸಾಕಷ್ಟು ಬರುತ್ತೆ ಪ್ರಶ್ನೆಗಳು, ಅದರಲ್ಲಿ ಎಲ್ಲ ಇರುವಂಥದ್ದು. ಅದು ಯಾವ ಸಮಸ್ಯೆಗಳು ಬರುವಂಥದ್ದೇ ಯಾವತ್ತಾದರೂ ದೇಶ ಚೆನ್ನಾಗಿಲ್ಲ ಅಂದರೆ ಅಥವಾ ಏನಾದರೂ ಶನಿ ಪ್ರಭಾವ ಇದ್ದಾಗ ಅಥವಾ ರಾಹುಕೇತುವಿನ ಇದು ಇದ್ದಾಗ ಆ ಥರ ಸಮಸ್ಯೆಗಳು ಬರುವಂಥದ್ದು. ಅದಕ್ಕೆ ತಕ್ಕಾಗೆ ನಾವು ಪರಿಹಾರವನ್ನು ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಕಾಳಿಗೆ ಇದನ್ನು ಅರ್ಪಿಸಿ. ಕೆಲವು ಕಾರಣಗಳಿಗಾಗಿ ನೀವು ಕೆಲಸವನ್ನು ಬದಲಾಯಿಸಲು ಬಯಸಿದರೆ, ಆದರೆ ಪದೇ ಪದೇ ವಿಚಾರದಲ್ಲಿ ಯಾವುದೋ ಒಂದು ಕಾರಣದಿಂದ ಅಡೆತಡೆಗಳು ಉಂಟಾಗ್ತಾ ಇದ್ದರೆ ಅಥವಾ ನಿಮಗೆ ಹೊಸ ಕೆಲಸ ಸಿಗದೇ ಇದ್ದರೆ, ಇದಕ್ಕಾಗಿ ನೀವು ಕಪ್ಪು ಅಕ್ಕಿಯನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಸೋಮವಾರ ದಿನ ಕಾಳಿ ದೇವಿಗೆ ಅರ್ಪಿಸಿದರೆ ಒಳ್ಳೆಯದು. ಹಾಗೆಯೇ ಆಂಜನೇಯ ದೇವರ ಈ ಫೋಟೋವನ್ನು ಇಟ್ಟುಕೊಳ್ಳಿ. ಉದ್ಯೋಗದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಲೇ ಇದ್ದರೆ ನಿರಂತರವಾಗಿ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಹಾರುವ ಫೋಟೋವನ್ನು ಹಾಕಬೇಕು ಮತ್ತು ಅದನ್ನು ಪ್ರತಿದಿನ ಪೂಜಿಸಬೇಕು. ಇದು ಕೆಲಸದಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಸೂರ್ಯನು ನಿಮ್ಮ ವೃತ್ತಿ ಜೀವನದ ಮೇಲೆ, ಆರೋಗ್ಯದ ಮೇಲೆ ಬೆಳಕು ಚೆಲ್ಲುವಂಥದ್ದು. ಯಾವ ವ್ಯಕ್ತಿಯ ಮೇಲೆ ಸೂರ್ಯದೇವರ ಅನುಗ್ರಹವಿರುತ್ತೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಎಂದಿಗೂ ಉದ್ಯೋಗ ಸಂಬಂಧಿಸಿದ ಸಮಸ್ಯೆಗಳನ್ನಾಗಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನಾಗಲಿ ಎದುರಿಸಲು ಸಾಧ್ಯ ಇಲ್ಲ. ಏನಾದರೂ ಜಾತಕದಲ್ಲಿ ಸೂರ್ಯದೇವರ ಒಂದು ಸ್ಥಾನ ಗಟ್ಟಿಯಾಗಿದ್ದರೆ ಖಂಡಿತವಾಗ್ಲೂ ಅಂಥವರಿಗೆ ಯಾವ ಸಮಸ್ಯೆನೂ ಬರಲ್ಲ. ಅದು ಆರೋಗ್ಯದಲ್ಲಿ ಆಗಿರ್ಬೋದು ಅಥವಾ ಉದ್ಯೋಗದಲ್ಲಿಯೂ ಆಗಿರ್ಬೋದು. ಹಾಗೆಯೇ ನೀವು ಸೂರ್ಯದೇವರ ಆಶೀರ್ವಾದ ಪಡೆಯಬೇಕಾದರೆ, ಏನಾದರೂ ಸೂರ್ಯದೇವರ ಒಂದು ಅಷ್ಟು ಏನು ಸ್ಥಾನ ಬಲವಾಗಿ ಇಲ್ಲದಿದ್ದರೆ ಅಂಥವರು ಏನು ಮಾಡಬೇಕು, ಸೂರ್ಯದೇವರಿಗೆ ದೇವರ ಆಶೀರ್ವಾದ ಪಡೆಯಬೇಕು ಅಂತ ಆದರೆ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯದೇವರಿಗೆ ಶುದ್ಧ ಮನಸ್ಸಿನಿಂದ ಸ್ನಾನ ಎಲ್ಲ ಆದಮೇಲೆ, ಶುಚಿ ಎಲ್ಲ ಆದಮೇಲೆ ಏನು ಮಾಡಬೇಕು, ಸೂರ್ಯದೇವರಿಗೆ ಆರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸುವಂಥದ್ದು, ಆರ್ಘ್ಯ ಕೊಡುವಂಥದ್ದು ಅಂತ ಹೇಳ್ತಾರಲ್ವ, ಅದನ್ನು ದಿನಾಲೂ ಅರ್ಪಿಸಿದರೆ ಖಂಡಿತವಾಗ್ಲೂ ನಿಮಗೆ ಒಂದು ಏನು ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ಅಥವಾ ಯಶಸ್ಸು ಸಿಗುವಂಥದ್ದು ಆಗುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಒಂದು ಆಗುವ ಯಾವುದಾದ್ರೂ ಒಂದು ವಿಧಾನವನ್ನು ಏನು ಮಾಡಿ ಖಂಡಿತವಾಗ್ಲೂ ಅದರಿಂದ
ಅಂದರೆ ಏನೇ ಮಾಡೋದಿದ್ರೂ ಕೂಡ ತುಂಬ ನಂಬಿಕೆಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು, ಪ್ರಾಮಾಣಿಕತೆ ಭಕ್ತಿಯಿಂದ ಮಾಡಬೇಕು. ಖಂಡಿತವಾಗ್ಲೂ ಆಗುತ್ತೆ. ಏನೋ ಮಾಡಬೇಕು ಅಂತ ಮಾಡಿದರೆ ಖಂಡಿತ ಯಾವುದೂ ಆಗಲ್ಲ. ಇಲ್ಲಾಂದರೆ ನಂಬಿಕೆ ಇಟ್ಟು ಭಕ್ತಿಯಿಂದ ದೇವರು ಮಾಡೇ ಮಾಡ್ತಾರೆ, ನಮ್ಮ ಕಷ್ಟಗಳನ್ನು ದೂರ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ಪ್ರಾಮಾಣಿಕತೆಯಿಂದ ನಾವು ಭಯಭಕ್ತಿಯಲ್ಲಿ ಯಾವುದೇ ಒಂದು ಪೂಜೆ ಅಥವಾ ನಮ್ಮ ಸಮಸ್ಯೆಗಳನ್ನು ದೇವರ ಹತ್ರ ಹೇಳ್ಕೊಂಡ್ರೂ ಕೂಡ ಖಂಡಿತವಾಗ್ಲೂ ಅದು ಒಂದು ವಿಧಾನದಲ್ಲಿ ದೇವರು ಏನು ಮಾಡ್ತಾರೆ, ನಮಗೆ ಒಳ್ಳೆಯದೇ ಮಾಡ್ತಾರೆ. ಅದು ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.